ಧಾನ್ಯ ಬಂತು ಹೀಗೆ ಬೆಂಕಿಗಾಹುತಿಯಾಗುತ್ತಿರುವ ಕಾರ್ಗೆ ನೀರಿನಿಂದ ಬೆಂಕಿ ನಂದಿಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ ಕುಪ್ಪಹಳ್ಳಿ ಗ್ರಾಮದ ಬಳಿ ಇರುವ ಗೋಪಿನಾಥ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ. ಹೌದು, ಕದ್ರಿ ಹುಣ್ಣಿಮೆ ಹಬ್ಬದ ಕಾರಣ ಗೋಪಿನಾಥ ಬೆಟ್ಟದಲ್ಲಿ ನೆಲೆಸಿರುವ ನರಸಿಂಹಸ್ವಾಮಿ ದೇವಾಲಯಕ್ಕೆ ನಾನಾ ಪ್ರದೇಶಗಳಿಂದ ಸಾವಿರಾರು ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆಯುತ್ತಿದ್ದರು. ಅದೇ ರೀತಿ ಬೆಂಗಳೂರಿನ ಯಲಹಂಕ ತಾಲೂಕಿನ ಅರೆಬನ್ನಿಮಂಗಲ ನರಸಿಂಹಮೂರ್ತಿ ಎಂಬುವವರು ಕುಟುಂಬ ಸಮೇತರಾಗಿ ಕಾರಿನಲ್ಲಿ ದೇವರ ದರ್ಶನಕ್ಕೆ ಬಂದಿದ್ದರು. ತಾವು ಬಂದಿದ್ದ ಬ್ರಿಜಾ ಕಾರನ್ನು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ದೇವರ ದರ್ಶನ ಪಡೆದು ವಾಪಸ್ ಬಂದು ನೋಡುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಬ್ರಿಜಾ ಕಾರಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಧಗಧಗನೆ ಹೊತ್ತಿ ಹುರಿದಿದೆ. ಇದರಿಂದ ಕಾರಿನ ಇಂಜಿನ್ ಭಾಗ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಇನ್ನು ನರಸಿಂಹಮೂರ್ತಿ ಕಳೆದ 2 ವರ್ಷಗಳಿಂದಷ್ಟೇ ಬ್ರಿಜಾ ಕಾರನ್ನು ಫೈನಾನ್ಸ್ನಲ್ಲಿ ಖರೀದಿ ಮಾಡಿದ್ರು. ಆದರೆ ದೇಗುಲಕ್ಕೆ ಬಂದು ಪಾರ್ಕಿಂಗ್ ಮಾಡಿದ್ದ ಕಾರಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವುದಕ್ಕೆ ಕಾರು ಮಾಲೀಕರೇ ದಂಗಾಗಿದ್ದಾರೆ. ಇಲ್ಲೇ ಸ್ಟೇಷನಲ್ಲಿ ಮಾತಾಡಿದ್ದು ಗಾಡಿ ಬರ್ತಾ ಅಲ್ಲ, ಇಲ್ಲಿ ಇನ್ಸೂರೆನ್ಸ್ ಯಾರು ಬರೋದು ಬಿಟ್ಟಂಗೆ ಗಾಡಿ ಶೋರೂಮಲ್ಲಿ ಬರ್ತಾ ಇದ್ದಿದ್ದು. ಏನಾಗಲ್ಲ ಬಿಡ್ರಿ, ಪ್ಲಾಸ್ಟಿಕ್ ಎಲ್ಲ ಹಂಗಿಕ್ಕೋ ಹೇಳ್ತಾ ಇರೋದು. ಹಂಗೆ ಬರ್ಲಿ ಎಲ್ಲೆಲ್ಲಿ ಅಣ್ಣ ಅಲ್ಲಿ ಒಂದು ಕೆಲಸ ಮಾಡಿ, ಒಂದು ಕಟ್ಟಿ ತಗೊಂಡು ನಿರ್ಮಾಣ 3 ಜನ ಹಿಡಿದ ಹತ್ರ ಹೇಳ್ತೇನೆ. ಪಟ್ ಮಾಡಿದ್ರೆ ಮೇಲೆ ಜೋರ ಬರ್ರಿ ಬರ್ರಿ. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ಎಲ್ಲಿಂದ ಬಂದಿದ್ದು? ಅರೆಬನ್ನಿಮಂಗಲದಿಂದ. ಬದಿರ ಹತ್ರ ಗಾಡಿ ದರ್ಶನಕ್ಕೆ ಹೋಗಿ ಬರೋಷ್ಟಕ್ಕೆ. ಅಲ್ಲ, ನೀವು ಎಲ್ಲಿ ಬಂದಿದ್ರಿ? ಹೆಂಗಾಯ್ತು? ದೇವಸ್ಥಾನಕ್ಕೆ ಬಂದಿದ್ದು ನಾವು. ಯಾವ ದೇವಸ್ಥಾನಕ್ಕೆ? ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಗೋಪಿನಾಥ ಬೆಟ್ಟ ದರ್ಶನಕ್ಕೆ ಬಂದಿದ್ರಿ. ಹಬ್ಬ ಆಯ್ತು ಒಂದು ಗಾಡಿ ನಿಲ್ಲಿಸಿದ್ದು ದೇವಸ್ಥಾನ ದರ್ಶನಕ್ಕೆ ಹೋದ್ರೆ ಹೋಗಿ ಹತ್ಕೊಂಡ್ಬಿಟ್ಟಿದ್ವಿ. ಏನಕ್ಕೆ ಹತ್ಕೊಂಡಿದ್ದೀಣ ಗೊತ್ತಿಲ್ಲ, ಅದೇ ಇದಕ್ಕಿದ್ದಾಗೆ ಹತ್ಕೊಂಡಿರೋದು. ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ನೀವು ಎಷ್ಟು ದಿನ ಆಯ್ತು ಅಣ್ಣ ತೊಗೊಂಡಿದ್ದು? 2 ವರ್ಷ ಆಯಿತು. ಇನ್ಶೂರೆನ್ಸ್ ಎಲ್ಲ ಇದೆಯಾ? ಇದೆ. ಸೊ ನೀವು ಬಂದಾಗ ಯಾವ ರೀತಿ ಅಂಟ್ಕೊಂಡಿತ್ತು ಅಣ್ಣ ನೋಡಿದಾಗ? ಫುಲ್ಲು ಫುಲ್ಲು ಅಲ್ಲಿಂದ ಒಳಗಿಂದ ಬರೋಷ್ಟಕ್ಕೆ ಫುಲ್ಲು ಇದಾಗಿತ್ತು. ನೀವು ಎಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ರಣ್ಣ? ನಾವು 3 ಲಕ್ಷ ಡೌನ್ ಪೇಮೆಂಟ್ ಮಾಡಿದರೆ 12 ಲಕ್ಷ ಕಾರಿದ್ದು ತಿಂಗಳ ಕರ್ಕೊಂಡು ಹೋಗ್ತಾ ಇದ್ವಿ. 21,000 ರೂಪಾಯಿ. ಇನ್ನು ಕಾರಿಗೆ ಬೆಂಕಿ ಹೊತ್ತಿ ಹುರಿಯುತ್ತಿದ್ದನ್ನ ಕಂಡ ಸ್ಥಳೀಯರು ನೀರೆರಚಿ ಬೆಂಕಿಯನ್ನ ನಂದಿಸಿದ್ದಾರೆ. ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸ್ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.